ಅಂಜುಮನ್ ಕಾಲೇಜಿನಲ್ಲಿ 40ನೇ ವಾರ್ಷಿಕ ಸಾಮಾಜಿಕ ಸಮಾರಂಭ ಸಂಭ್ರಮದಿಂದ ಆಚರಣೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆ ಮಹಾವಿದ್ಯಾಲಯದಲ್ಲಿ 40ನೇ ವಾರ್ಷಿಕ ಸಾಮಾಜಿಕ ಸಮಾರಂಭವನ್ನು ಕಾಲೇಜಿನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಹಾಗೂ ಉತ್ಸಾಹಭರಿತವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯ ನಂತರ ಮುಖ್ಯ ಅತಿಥಿಗಳಾದ ಜನಾಬ್ ನಜೀರ್ ಹುಸೇನ್ ಬಿ ಮಣಿಯಾರ್ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತುಕೊಂಡು ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಬೇಕು ಎಂದು ಸಲಹೆ ನೀಡಿದರು. ಅಂಜುಮನ್ ಸಂಸ್ಥೆಯು ಹಲವು ದಶಕಗಳಿಂದ ಶಿಕ್ಷಣ ಸಂಸ್ಥೆಯಲ್ಲಿ ಸಲ್ಲಿಸುತ್ತಿರುವ ಸೇವೆಯನ್ನು ಅವರು ಶ್ಲಾಘಿಸಿದರು. ಗೌರವ ಅತಿಥಿಗಳಾದ ಡಾಕ್ಟರ್ ಸೈಯದ್ ಖದೀರ್ ಸರ್ಗಿರೋರವರು ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಪರಿಶ್ರಮ ಹಾಗೂ ಗುರಿ ಸಾಧನೆಯ ಮನೋಭಾವ ಬೆಳೆಯಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಶೀರ್ ಅಹಮದ್ ಜಾಗೀರ್ದಾರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಇಂತಹ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ವಿವಿಧ ವಿಭಾಗಗಳಲ್ಲಿ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳು, ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರು ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಶೇಷ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ, ಪದಕ ಹಾಗೂ ಬಹುಮಾನಗಳನ್ನು ವಿತರಿಸಿ ಗೌರವಿಸಲಾಯಿತು. ಪ್ರಶಸ್ತಿ ಪುರಸ್ಕೃತ ವಿದ್ಯಾರ್ಥಿಗಳನ್ನು ಸಭಿಕರು ಚಪ್ಪಾಳೆ ತಟ್ಟಿ ಅಭಿನಂದಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್.ಬಿ. ನಾಲತ್ವಾಡ್ ರವರು ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು, ಕಾಲೇಜಿನ ಶೈಕ್ಷಣಿಕ ಸಾಧನೆಗಳು, ಸಂಶೋಧನಾ ಚಟುವಟಿಕೆಗಳು ಹಾಗೂ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಕೈಗೊಂಡಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ವಿವರಿಸಿದರು. ಕಾಲೇಜಿನ ಪ್ರಗತಿಗೆ ಸಹಕರಿಸುತ್ತಿರುವ ಆಡಳಿತ ಮಂಡಳಿ, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗೆ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಅಂಜುಮನ್ ಮಹಾವಿದ್ಯಾಲಯ ಆಡಳಿತ ಮಂಡಳಿಯ ಸದಸ್ಯರಾದ ಮೊಹಮ್ಮದ್ ರಫೀಕ್ ಶಿರಹಟ್ಟಿ, ಖಲೀಲ್ ಅಹಮದ್ ದಾಸನ್ಕೋಪ್, ಅಬ್ದುಲ್ ಅಜೀಜ್ ಬಡಬಡೆ, ಯಾಸಿನ್ ಅಲಿ ಹಾವೇರ್ಪೇಟ್, ರಿಯಾಜ್ ಅಹಮದ್ ದಾವಲ್ ಸಾಬ್, ನನ್ನೆ ಸಾಹಬ್ನವರ್, ಡಾಕ್ಟರ್ ಎನ್.ಎಂ. ಮಕಾಂದರ್, ಪತ್ರಿಕೋದ್ಯಮ ಮುಖ್ಯಸ್ಥ ಡಾಕ್ಟರ್ ಎಸ್.ಎಸ್. ಅದೋನಿ, ಡಾಕ್ಟರ್ ಎಸ್.ಕೆ. ಜಾಧವ್, ಡಾಕ್ಟರ್ ಬಿ.ಬಿ. ಆಯಿಷಾ ಚಕೋಲಿ, ಡಾಕ್ಟರ್ ಸೈಯದ್ ತಾಜುನಿಸಾ, ಆಫಿಯಾ ಹಳದ್ಮನಿ ಸೇರಿದಂತೆ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು, ಪೋಷಕರು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಗಣ್ಯರ ಸಮ್ಮುಖದಲ್ಲಿ ನಡೆದ 40ನೇ ವಾರ್ಷಿಕ ಸಾಮಾಜಿಕ ಸಮಾರಂಭವು ಸಂಭ್ರಮ, ಸಾಂಸ್ಕೃತಿಕ ವೈಭವ ಮತ್ತು ವಿದ್ಯಾರ್ಥಿ ಪ್ರತಿಭೆಯ ಅನಾವರಣಕ್ಕೆ ಸಾಕ್ಷಿಯಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಅಸ್ಮಾನಾಜ್ ಬಳ್ಳಾರಿರವರ ಮಾರ್ಗದರ್ಶನದಲ್ಲಿ ತಯಾರಿಸಿದ 6 ವಾಲ್ ಮ್ಯಾಗ್ನೆಟಿನ್ಗಳನ್ನು ರಿಲೀಸ್ ಮಾಡಲಾಯಿತು. ತದನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡುವ ಜೊತೆಗೆ ಕ್ರೀಡಾ ಮತ್ತು ಸಂಸ್ಕೃತಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮವು ಸಬಿಯಾ ಖಾಜಿ ಖುರಾನ್ ಪಠಣ ಮಾಡಿದರು. ಮುತ್ತು ವಡ್ಡರ್ ಶ್ಲೋಕ ಪಠಣ ಮಾಡಿದರು. ಫಾತಿಮಾ ಸಂಗಡಿಗರಿಂದ ನಾಡಗೀತೆ, ಡಾಕ್ಟರ್ ಜಾಧವ್, ಡಾಕ್ಟರ್ ಚಕೋಲಿ ವಾರ್ಷಿಕ ವರದಿ ವಾಚನ ಮಾಡಿದರು. ಡಾಕ್ಟರ್ ಸೈಯದ್ ತಾಜುನಿಸಾ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದರು. ಶಿರಿನ್ ಶಿರ್ಗುಪ್ಪಿ ಹಾಗೂ ಇಸ್ಮೇಲ್ ಕೋಟೇಕಲ್ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಮಾಡಿದರು. ಆಕಾಂಕ್ಷ ಮತ್ತು ಸಂಗಡಿಗರಿಂದ ರಾಷ್ಟ್ರಗೀತೆಯಿಂದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಇವರು ಏನ್ ಮಾಡ್ತಾರ? ಸಮಾಜವನ್ನು ಕಟ್ತಾರ, ಶಿಕ್ಷಣ ಕೊಟ್ಟು ಸಮಾಜವನ್ನು ಕೊಡ್ತಾರ, ದೇಶವನ್ನು ಕಟ್ಟುವಂತ, ವಿದ್ಯೆ ಕೊಡುವಂತ ಯಾರಾದ್ರೂ ಇರೋದ್ರು ಅದು ಟೀಚರ್. ಎರಡನೇದಾಗಿ ಯಾರು ಹೀರೋ? ಎರಡನೇದಾಗಿ ಸೈನಿಕ. ಈ ದೇಶದ ಸೈನಿಕ ಎರಡನೇ ಹೀರೋ. ನಾ ಇವತ್ತ ಶಾಂತಿ ರೀತಿಯಾಗಿ ಜಗತ್ತಿನಲ್ಲಿ, ಈ ದೇಶದಲ್ಲಿ ಕೂತೇವೆ, ಮಾಡ್ತಾ ಇದ್ದೇವೆ, ಶಾಂತಿಯಾಗಿ ಅಡ್ಡಾಡಕತ್ತದ ಕಾರಣಕರ್ತರು ಯಾರಿದ್ರೆ ನಮ್ಮ ಬೌಂಡ್ರಿಯನ್ನು ಕಾಯುತ್ತಿರುವಂತ, ತನ್ನ ಫ್ಯಾಮಿಲಿಯನ್ನು ಬಿಟ್ಟು ಬಂದು ಬಿಡ್ಕೊಂಡು ನಿಂತಿರುವಂತ ಆ ಗ್ರೇಟ್ ದೇಶ ನಮ್ಮ ಸೈನಿಕರಾದಂತ ನಮ್ಮ ಸೈನಿಕ. ಮೂರನೇದಾಗಿ ಯಾರು? ಅಲ್ಲ ಅಲ್ಲ ರೈತ. ಎಲ್ಲರಿಗೂ ದುಡ್ಡು ಕೊಡುವಂತ, ಬೆವರು ಸುಳಿಸಿ, ಬಿಸಿಲು ಅನ್ನಲಾರದೆ, ಮಳೆ ಅನ್ನಲಾರದೆ ದುಡಿದು ನಮ್ಮೆಲ್ಲರ ಹೊಟ್ಟೆನ ತುಂಬಿಸುವಂತ ಹೀರೋ ಯಾರು? ರೈತ, ಕಿಸಾನ್. ಅವರೆಲ್ಲರೂ ನಾನು ವಂದಿಸುತ್ತಾ ಇವತ್ತು ನನ್ನ ಭಾಷಣ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಾವು ವಿದ್ಯೆಯನ್ನು ಯಾಕೆ ಕಲಿಬೇಕ್ರಿ? ವಿದ್ಯೆ ಅಂದ್ರೆ ಏನ ನಮಗೆ ಗೊತ್ತೈತ್ರಿ? ಕೆಲವು ಕೇಳ್ತಾರೆ, ಏನ್ರಿ ವಿದ್ಯೆ ಅಂದ್ರೆ ಏನ್ ಮಾಡ್ತೀರಿ? ವಿದ್ಯೆ
ಯಾವ್ದಾದ್ರು ಒಂದು ಸಮಾಜದಲ್ಲಿ ದೇಶದಲ್ಲಿ ಸಾಧನೆ ಮಾಡ್ಬೇಕಂದ್ರ ಅದಕ್ಕೆ ಜ್ಞಾನ ಬೇಕು. ಜ್ಞಾನ ಎಲ್ಲಿಂದ ಬರ್ತೈತಿ? ವಿದ್ಯೆಯಿಂದ ಬರ್ತೈತಿ. ವಿದ್ಯೆಯಿಂದ ಜ್ಞಾನ, ಜ್ಞಾನದಿಂದ ಏನು ಬೇಕಾದರೂ ಸಾಧಿಸಬಹುದು. ಆದ್ರಿಂದ ವಿದ್ಯೆ ಬಹಳ ಇಂಪಾರ್ಟೆಂಟು. ವಿದ್ಯೆಯಿಂದ ಏನಾದರೂ ಸಾಧಿಸಬೇಕು, ಅದರಿಂದ ವಿದ್ಯೆಯನ್ನು ಕಲಿಯುವುದು ಬಹಳ ಇಂಪಾರ್ಟೆಂಟ್. ನಾ ಇನ್ನೊಂದು ಮಾತು ಹೇಳ್ತೀನಿ. ಡಾಕ್ಟರ್ ಈ ನಿಮ್ಮ ಡಿಗ್ರಿ ಕಾಲೇಜು 1986ರಲ್ಲಿ ಈ ಡಿಗ್ರಿ ಕಾಲೇಜಿನ ನಮಗೆ ಪರ್ಮಿಷನ್ ಸಿಕ್ತು. ಅವಾಗ ನಮ್ಮ ಅಂಜುಮನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಅಬೀದ್ ಹುಸೇನ್ ಜಮಾದಾರ್ ಅವರ ನೇತೃತ್ವದಲ್ಲಿ ಆಗ ಶಿಕ್ಷಣ ಮಂಡಳಿಯ ಸದಸ್ಯರಾಗಿರುವಂತಹ ಆ ಸಮಯದಲ್ಲಿ ಈ ವೇದಿಕೆ ಮೇಲೆ ಕೂತಿರುವ ನಮ್ಮ ಡಾಕ್ಟರ್ ಸರ್ಗೇರು ಆಗ ಅವರು ಸಹಿತ ಈ ಕಾಲೇಜನ್ನು ಪಡೆಯಲಿಕ್ಕೆ ಅನೇಕ ಕಷ್ಟಗಳನ್ನು ತೆಗೆದುಕೊಂಡು ಇವತ್ತು ನಾವು ಪ್ರೊಫೆಸರ್ಗಳಾಗಿ ನೀವು 2 ಲಕ್ಷ 3 ಲಕ್ಷ ಪಗಾರ ತಗೋತಾ ಇರ್ಬೋದು. ಎಷ್ಟೋ ಮಂದಿ ಶಿಕ್ಷಕರಲ್ಲಿ ಹಣ ಶಿಕ್ಷಣ ಪಡೆದು ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ವ್ಯಾಪಾರಸ್ಥರಾಗಿ ಮತ್ತು ಏನಾದರೂ ಸಾಧಿಸಿ ಹೋಗಿರ್ಬೇಕು. ಅದಕ್ಕೆ ಕಾರಣಕರ್ತರು ಆ ಡಾಕ್ಟರ್ ಜಮಾದಾರ್ ಹಾಗೂ ಅವರ ಸಂಗಡಿಗರು ಡಾಕ್ಟರ್ ಸರ್ಗೇರು. ನಾನು ಒಂದು ಸಣ್ಣದಾದ ಕಥೆಯನ್ನು ಹೇಳಿ ಪ್ರಾರಂಭಿಸ್ತೇನೆ. ನಮ್ಮ ಉಪಾಧ್ಯಕ್ಷರು ನಮ್ಮ ಮತ್ತೆ ಹೇಳ್ಬಿಟ್ಟಾರ, ನಮ್ಮ ಮನೆಯವರು ಫೋನ್ ಮಾಡಾಕತ್ತೀರಿ, ಸ್ವಲ್ಪ ಶಾರ್ಟ್ ಮಾಡಿ, ನಾವೆಲ್ಲ ಹೋಗ್ಬೇಕಾಗಿದೆ. ಯಾರು ಮಾತಾಡಿಕೆ ನಡೀತಿದೆ, ಅದು ಮನೆಯವ್ರ ಮಾತು ಕೇಳಬೇಕು. ಸ್ಪೆಷಲ್ ಆಗಿ ಈ ವಯಸ್ಸೊಳಗೆ, ಯಾಕಂದ್ರೆ ಈ ವಯಸ್ಸೊಳಗೆ ಬೇರೆ ಸಿಗೋಲ್ಲ, ಇದನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಅವ್ರ ಮಾತು ಕೇಳಲೇಬೇಕಿಲ್ಲ. ಅದಕ್ಕೆ ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.